ಮುಖದಕ್ಕೆ ನಾ ಎಲ್ಲಿ ಹೋಗಿದ್ನೆ? ತಿರ್ಗಾಡಕ ಹೋಗಿ ಬಂದನೆ ಅಂತ ಕೇಳ್ತೀಯಲ್ಲ. ಅಯ್ಯ ದೇವ್ರೆ, ಮೊಮ್ಮಗಳ ಮನೆ ಟೂರ್ ಮುಗಿತಾನ ಅಂತ. ಒಂದಿನ ಹೋಗಿದ್ದೆ, ಹೆಂಗೈತ್ ಮನಿ ನೋಡೋಣ ಅಂತ. ಮತ್ತೆ ನೋಡಕ್ಕೂ ಇವರೇ ಹೋಗಿದ್ರಲ್ಲ, ನಾ ಎಲ್ಲಿ ಹೋಗಿದ್ದೆ? ಹಂಗಾಗಿ ಹೋಗಿದ್ದಷ್ಟೆ. ಅಡ್ಡಿಲ್ಲ, ಮನಿ ಮಾತ್ರ ಬಂಗಾರ ಬಂಗಾರ, ಅಷ್ಟು ಚಂದ ದೊಡ್ಡದು. ಏನು ಗೋಡೆಗೂ ರೊಕ್ಕನ ಹಾಕಿ ಕಟ್ಟಿದಂಗೆ ಐತಿ. ಹೌದಾ? ನಾನು ಲಕ್ಷ್ಮಿಯವ್ರ ಮನೆ ನೋಡಿಲ್ಲ ಬಿಡಪ್ಪ, ಇನ್ನು ಪಾರ್ವತಿಯವ್ರ ಮನೆ ನೋಡೇನಿ. ಅಯ್ಯೋ, ಪಾರ್ವತಿಯವ್ರ ಮನೆ ಐತಲ್ಲ ಗಿರ್ಜಿ, ಹಂಗ ಐತಿ. ಆದ್ರೆ ಅದ ಒಂದ ಏನು ಅದೇನಂತಾರ, ಶ್ರೀಮಂತ ಇದ್ದರ ಮನಿ ನೋಡ್ ಚಂದ, ಬಡವ್ರ ಮನಿ ಊಟ ಚಂದ ಅಂತೇಳಿ. ಕೂದ್ಲಿದ್ದವ್ರು ಹೆಂಗಾದ್ರೂ ತುರ್ಬ ಕಟ್ಟಿದ್ರು ಚಂದ ಕಾಂತದ್ ಬಿಡ್ಲೆ. ರೊಕ್ಕಿದ್ದಾರವ ಮನಿ ಮಸ್ತ್ ಕಟ್ಕೊಂಡಾರ ಅದಾರ ಅಷ್ಟು. ಎಷ್ಟು ಸಲ ಅಡ್ಗೆ ಮಾಡ್ಕೊಳಕ್ ಪುರ್ಸತ್ ಸಿಗ್ಲಾರ್ದಂಗ ಹೊರಗಿನ ತಿಂತಾವಂತ. ಡಬ್ಬಿ ಕಂಡಾಬಟ್ಟಿ ಇಟ್ಟಿದ್ವು ಅಡ್ಗೆ ಮನ್ಯಾಗ. ನಾನು ಇವೇನ ಡಬ್ಬಿ ಅಂತಂದೇವ. ಅವಾಗ ಹುಡುಗಂತೂ ಇಲ್ಲ, ಹೊರಗಿನ ತಂದು ತಿಂದಿರ್ತೀವಲ್ಲ ಡಬ್ಬಿನ ಹಂಗೆ ಇಟ್ಟಿರ್ತೀವಿ ರೀ, ಚೆಲ್ಲೋದಿಲ್ಲ. ಯಾಕಂದ್ರೆ ಏನಾರ ಹಾಕಿ ಕೊಡಬೇಕಾದಾಗ ಇವ ಡಬ್ಬ್ಯಾಗ ಹಾಕೊಟ್ಬಿಡ್ತೀವಿ. ಸ್ಟೀಲಿಂದ ಅಲ್ಲಲ್ಲ, ವಾಪಸ್ ತರಲಿಲ್ಲ ಅಂದ್ರೂ ನಡಿತೈತಿ. ಹಂಗಾಗಿ ಇವ್ನು ಚೆಲ್ಲಂಗಿಲ್ಲ, ತಿಂದಮೇಲೆ ವಾಪಸ್ ಡಬ್ಬಿಗಳು ಹಂಗೆ ಇಟ್ಟಿರ್ತೀವಿ ಅಂತಂತಪ್ಪ. ಏನು ಒಂದು ಹಿಂಡು ಒಟ್ಟ್ಯಾರವನ್ನ. ಅಯ್ಯೋ ದೇವ್ರೆ, ಆರ್ಡ್ರ್ ಮಾಡಿಸ್ಕೊಳ್ಳೋದಂತೆ ತಿನ್ನೋದಂತೆ, ಹೊರಗಿನ ತರೋದಂತೆ ತಿನ್ನೋದಂತೆ. ಮೈಗಳತನ ಅಡುಗೆ ಮಾಡ್ಕೊಂಡು ತಿನ್ನಾಕ ನಾ ಯಾಕ ನೀ ಯಾಕ ಅಂತವು. ನೆಟ್ಟಗೆ ಅಡುಗೆ ಮಾಡ್ಕೊಂಡು ತಿನ್ನಕ್ಕೂ ಅಷ್ಟು ಸೋಂಬೇರ್ತನ. ಹೌದಾ? ಆಯ್ತು ಬಿಡಿ, ಲಕ್ಷ್ಮಿ ಲಗ್ನ ಹೊಂಟಾಳಲ್ಲ, ಆಕಿಗೂ ಏಟು ಬರ್ತದೆ ಅಷ್ಟು ಮಾಡಿಕ್ತಾಳ. ಅತ್ತಿ ಹೆಂಗೆ ಮನ್ಯಾಗ ಚಲೋ ಮಾತಾಡ್ಸಿರ? ಅಯ್ಯೋ ದೇವ್ರೆ, ಅದೇನ ಗಂಡ್ರಾಮೆ ರಂಗ ಹಂಗೆ ಅದ್ರ ಹುಟ್ಟ ಚೀಚಿ 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 ಅಂತ ಅಸಹ್ಯ ಅರ್ಬಿ ಅದು ಹಾಕೊಳ್ಳೋದು ತೀರ. ಥೂ ಒಂದು ಈಟು ಸೇರ್ಲಿಲ್ಲ ಬಿಡು ನನಗಂತೂ ಹೊತ್ತಾಗ. ಕರೆನ ಒಂದಿಟ್ಟು ಸೇರ್ಲಿಲ್ಲ. ಚಂದ ಇಲ್ಲ ಅವು. ಏನು ಸಣ್ಣ ಹುಡುಗಿಯರ್ ಗತೆ ಇಟ್ಟಿಟ್ಟು ಅರ್ಬಿ ಹಾಕೊಂಡು ನಿಂತು ಬಿಡ್ತತ್ತ. ತಾ ನೋಡ್ರಿ ಜಾಂಬು ಆಗೈತಿ, ಜಾಂಬು ಇದ್ದಂಗಿದ್ರು ಅಂತಂತ ಅರ್ಬಿ ಹಾಕೊಂಡು ನಿಂದಿರ್ತತಿ. ಏನು ಹೇಳೋದು ಇದಕ್ಕೆ? ಒಂದು ಸ್ವಲ್ಪ ಚಂದ ಇದ್ದಿದ್ದಿಲ್ಲ, ಸ್ವಲ್ಪ. ಆಮ್ಯಾಗ ಬೆಳಗ್ಗೆನ ಚಹಾ ಕುಡಿಯಲ್ಲ ಅಂತ ಪಾಪ. ನನಗೆ ಅಲ್ಲ, ನಮ್ಮ ಲಕ್ಷ್ಮಿಗೇನು ಗೊತ್ತು ಪಾಪ. ಅದು ಮಾಡಂಗ ಅದೆಂಥದ ಚಹಾ ಮಾಡಿದ್ಲು. ಅವ್ರೇನೋ ಚಹಾ ಕುಡಿಯಲ್ಲ ಅಂತ ಅದೆಂತ ಗ್ರೀನ್ ಟೀ ಕುಡಿತಾರಂತ. ಅದನ್ನೇನೋ ನೀರು ಕುದಿಸ್ಕೊಂಡು ಸಪ್ಪು ಹಾಕಿ ಒಂದಳ್ತಿ ಆ ದನ ಕುಡ್ದಂಗೆ ಎಮ್ಮಿ ಕಲ್ಗಚ್ಚಿ ನೀರು ಕುಡಿಯೋದಲ್ಲ ಹಂಗೆ ಕುಡಿಯಾಕತ್ತಿದ್ವ. ಬೆಳಗ್ಗೆ ಎದ್ದು ಒಂದು ವಾಟೆ ಚಹಾ ಕುಡಿಬೇಕವ. ಚಹಾ ಕುಡಿದ್ರೆ ಇದು ಏನದು ಶಕ್ತಿ ಬರ್ತೈತಿ. ಬೆಳಗ್ಗೆ ತಲೆ ಚುರುಕಕ್ಕತಿ ಕೆಲಸ ಮಾಡಕ್ಕೆ. ಅದನ್ನ ಬಿಡ್ತಾವು. ಅದು ಏನೋ ನೀರು ಕುದಿಸ್ಕೊಂಡು ಕುಡಿಯಾಕತ್ತಿದ್ವು. ಏನ ಎತ್ತಪ್ಪ ದೇವ್ರಿಗೆ ಗೊತ್ತು. ನನಗೆ ನೀ ಕುಡಿತೀಯ ಅಂತಂದ್ವು. ಯವ್ವ ನಾವಲ್ಲೇ ಮರೆ 2 ಲಕ್ಷ ಕೊಟ್ರೆ ನಾ ಇದನ್ನು ಕುಡ್ದೇನೆ, ನಾವಲ್ಲವ ಇದನ್ನ ಅಂದಿನ ಸುಮ್ಮನಾದ್ಲು. ನಮ್ಮ ಲಕ್ಷ್ಮಿನ ಎದ್ದು ಕಸ ಹೊಡೆದು ಜಾಕ ಮಾಡಿ ಪೂಜೆ ಮಾಡಿದ್ದು. ಅಯ್ಯೋ ದೇವ್ರೆ, ಇದು ಏನದ 8-10 ಆದರೂ ಎದ್ದು ಜೊಯ್ ಅಂತ ಕುಂತು ಬಿಡ್ತಾವು. ತಗೋ ಇವತ್ತಿ ಏನು ಬಾಳೆ ಮಾಡ್ತಾ ಈ ಹೆಣ್ಮಗಳ ಇವಾದ ಬಂದು ಸೊಸಿ ಅದ್ರ ಮಣ್ಣಾಗಿಟ್ಟು ಬರಲಿ. ಅದು ಹಾಗೆ ಐತಿ. 11 ಆದರೂ ಇನ್ನೂ ಮೊಬೈಲ್ ಹಿಚ್ಕೊಂತ, ಪೇಪರ್ ನೋಡ್ಕೊಂತ, ಆಮೇಲೆ TV ನೋಡ್ಕೊಂತ ಏನೇನೋ ಇದು ಮಾಡ್ಕೊತ ಕೂತ್ಬಿಟ್ಟಾವು. ಒಂದಕ್ಕೊಂದು ಮಾತು ಹಚ್ಕೊಂಡು. ನಮ್ಮ ಲಕ್ಷ್ಮಿನ ಅದೇನೋ ಬಿಸಿದು ಉಪ್ಪಿಟ್ಟದು ಮಾಡಿದ್ಲು. ಉಪ್ಪಿಟ್ಟು ತಿಂದ್ರಪ್ಪ. ತಿಂದು 2 ಗಂಗಾಳ ಹಾಕೊಂಡು ಹೊಡ್ದಾರ. ತಿನ್ನು ಮಟ್ಟ ತಿಂದು ಮತ್ತು ಇನ್ನೊಟ್ಟು ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು. ಹೌದಾ ಲಕ್ಷ್ಮಿ? ಹಂಗಾರೆ ನೀನೇ ಮಾಡಾಕದವ. ಅವ್ರಿಗೆ ಮೈ ಬಗ್ಗಲ್ಲ. ಆರಾಮಾಗಿದ್ದು ಮೈ ಬಗ್ಗದೇ ಇಲ್ಲ ಅವ್ರಿಗೆ. ಇನ್ನು ನೀನೇ ಮಾಡಾಕ್ಬೇಕು ನೋಡು, ಬಿಸಿ ಅದೊಂದಿಟ್ಟು. ನಾನು ಕಾಲೇಜಿಗೆ ಬೇರೆ ಹೋಗ್ಬೇಕಲ್ರಿ ಗಿರ್ಜಕ್ಕ. ನೋಡೋದು ಎಷ್ಟಕ್ಕೆ ಅಷ್ಟು ಮಾಡ್ತೀನಿ. ಕಾಲೇಜಿಗೆ ಹೋಗೋ ಟೈಮ್ ಆಗೋದ್ರೊಳಗೆ. ಅದಕ್ಕೆ ಮಿಕ್ಕಿ ಆದ್ರೆ ನನಗೂ ಆಗಲ್ಲ. ಕೆಲಸದವ್ರೊಬ್ರು ಯಾರೋ ಬರ್ತಾರೆ. ಅವ್ರೇನೋ ಈ 1 ವಾರ ಆತಂತೆ ಬಂದಿಲ್ಲಂತೆ. ಮತ್ತು ಇವ್ರು ಮಾಡೋ ಆಟಕ್ಕೆ ಇವ್ರು ಏನಾರು ಕೆಲಸ ಹೆಚ್ಚು ಕಮ್ಮಿ ಹೇಳಿದ್ರು ಏನೋ ಗೊತ್ತಿಲ್ಲ, ಹಾಗಾಗಿ ಬಂದಿಲ್ಲಂತೆ. ಈಗ ಮತ್ತೆ ಬರ್ತಾರಂತೆ ಕೆಲಸದವ್ರದಾರಪ್ಪ. ಹಾಗಾಗಿ ಯಾವುದು ಟೆನ್ಷನ್ ಇಲ್ಲ ನನಗೆ. ನನ್ನ ಕೈಲಿ ಎಷ್ಟಕ್ಕೆ ಅಷ್ಟು ಮಾಡಿರ್ತೀನಿ, ಉಳಿದಿದ್ದು ಕೆಲಸದವ್ರು ಮಾಡ್ಕೊತಾರೆ ಅಷ್ಟೇ. ಅದೇನು ಚಿಂತಿಲ್ ಬಿಡು. ಮತ್ತು ಆ ಕೆಲಸದವ್ರಿದ್ರೆ ಅವರೇ ಒಂದು ಸ್ವಲ್ಪ ಮಾಡಿ ಹೋಗ್ಕೋರು. ನಿನ್ನ ಕೈಲಿ ಏಟಕ್ಕೆ ತಟ್ಟು ಮಾಡು. ಅತ್ತಿಯರ ಸಾಕೀಗ. ಮತ್ತೆ ಹೋಗೋ ಹೊತ್ನಾಗ ಹೋಗ್ತೀನಿ ಮಾಡ್ತೀನಿ ಅಂತೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಬೇಕತ್ತಾಗ ಸುಮ್ಮನೆ ನೀವು ಹೋಗೋದು, ಅದರಿಂದ ಅವ್ರಿಗೆ ಸಿಟ್ಟು ಬರೋದು ಯಾಕೆ ಬೇಕಂತೆ. ನಾನು ಸುಮ್ಮನೆ ಇದ್ಬಿಡ್ರಿ, ಆರಾಮಾಗಿ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ, ಬಿಡಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಇಲ್ಲ ಯವ್ವ ತಾಯಿ, ನಾ ಹೋಗೋದಿಲ್ಲವ ಯವ್ವ, ನನಗೆ ಹೊಂದಾಣಿಕೆ ಆಗಲ್ಲ ಬಿಡು. ಅಯ್ಯೋ ದೇವ್ರೆ, ಅದು ಏನದು ಅದು ಎಂಥದ ಹೇಳಕ್ಕೆ ಹೋಗೋದು ಬರೋಬ್ಬರಿ ಇಲ್ಲಿ. ಕುರ್ಚಿ ಮೇಲೆ ಕುಂದ್ರೋದು. ಹಾಗಾಗಿ ಹೋಗತ್ತಾಗ ನಮ್ಗೆ ಆವಾಗಲ್ಲವ ಆತಾಗ ಕುರ್ಚಿ ಮೇಲೆ ಕುಂದ್ರೋದು. ಏನದು ಹೇಳ ಒಂಥರ ಹೋಗೋಯವ್ವ ಹೊಟ್ಟೆಗೆ ಹಾಸತಕ್ಕಾಗಿ ಕುರ್ಚಿ ಮಕ್ಕ ಕೂತ್ರಿ ಎಲ್ಲಿಂದ ಬರ್ಬೇಕು. ನಮ್ಗೆಲ್ಲ ಒಂಥರ ಬಗೆ ಇರೋದಿಲ್ಲ ಬಿಡ ಇವತ್ತಾಗ ತೀ. ಹಾಗಾಗಿ ನಂಗೆ ಹೋಗಕ್ಕೆ ಮನ್ಸಾಗಲ್ಲವ. ನಾವಲ್ಲವ ನಾನು ಒಂದು ದಿನಕ್ಕೂ ಓದಾಡೀನಿ, ನಿನ್ನೆ ಮೊನ್ನೆ ನಾವಲ್ಲವ. ಈ ಲಕ್ಷ್ಮಿ ಯಾಕೆ ಇಂಡಿಯನ್ ಇಲ್ಲ ಅಲ್ಲಿ? ಅಯ್ಯೋ ಅಕ್ಕ, ಅವ್ರು ನಮ್ಮ ಅತ್ತಿಗೆನ ಮೊಣಕಾಲು ನೋವು ಬರ್ತದಂತ, ಹಾಗಾಗಿ ಅವ್ರು ಇಂಡಿಯನ್ ಹಾಕ್ಸ್ಕೊಂಡಿಲ್ಲ. ಇನ್ನು ಅತ್ತಿ ಮಾವ್ರದ್ದು ಒಂದು ರೂಮ್ನಾಗ ಐತೆ. ಇನ್ನು ಅವರು ಇಂಡಿಯನ್ ಮೊಬೈಲ್ ನೋಡ್ಬೇಕಲ್ಲ ಆರಾಮಾಗಿ ಕುತ್ಕೊಂಡು. ಈಗಂತೂ ಆ ಟಾಯ್ಲೆಟ್ಗೆ ಹೋಗೋ ಹೊತ್ತೇ ಮೊಬೈಲ್ ಹಿಡ್ಕೊಂಡು ಹೋಗೋದೊಂದು ಅಭ್ಯಾಸ. ಹಾಗಾಗಿ ಅವ್ರದ್ದು ಇಲ್ಲ, ಅವ್ರ ಬಾವರ್ ರೂಮ್ನಾಗ ಐತಲ್ಲ ಅದಕ್ಕೂ ಇಲ್ಲ. ಗೆಸ್ಟ್ ರೂಮಿಗಾರ ಹಾಕ್ಸಾರ ಅದೂ ಇಲ್ಲ. ಅದಕ್ಕೂ ವೆಸ್ಟರ್ನೇ ಹಾಕ್ಸ್ಬೇಕು, ಕಮೋಡ್ ಹಾಕ್ಸ್ಬಿಟ್ಟಾರ. ತಗೋ ಆ ಅಜ್ಜಿಗೆ ಪ್ರಾಬ್ಲಮ್ ಆಗಿರ್ಬೇಕು.
ಮತ್ತೆ ನಿನಗೆ ಹೋಗಕ್ಕ ನಮಗೆಲ್ಲ ಅಭ್ಯಾಸ ಐತಪ್ಪ. ಹಾ ಸರಿ, ನೀವು ಊರಿಗೆ ಹೋಗೋದೆ ಅಂದೆ. ಇನ್ನೂ 2 ದಿನ ಬಿಟ್ಟಕ್ಕ. ಕಾಲೇಜ್ ಹೋಗಲ್ಲ? ನಾಳೆ ಹೋಗ್ತೀನಕ್ಕ. ನಾಳೆ ಒಂದೇ ದಿನ ಹೋಗಿ ಹೇಳಿ ಬರ್ತೀನಿ. ಮತ್ತೆ ಒಂದು 4 ದಿನ ಸುಟಿ ಬೇಕ್ರಿ ಅಂತ ಹೇಳಿ ಬರ್ತೇನೆ. ಒಂದು 5 ದಿನನೇ ಸುಟಿ ಬೇಕಂತ ಹೇಳಿ ಬಂದು ಆಮೇಲೆ ಹೋಗ್ತೀನಿ. ಈಗ ಈ ತಿಂಗಳಂತೂ ಫುಲ್ಲು ಬರೀ ಸುಟಿನೇ ಆಗೈತಿ. ಮದುವೆ ಆಮೇಲೆ ಈಗ ಮತ್ತೆ ಹನಿಮೂನ್ಗೆ ಹೋಗ್ಬೇಕು ಅಂತೇಳಿ ಬರೀ ಸುಟಿ ಮಾಡೋದೇ ಆಗೈತಿ. ಗಿರ್ಜಿ, ನೀನೇನು ಹೋಗಿಲ್ಲ? ಐದು ಅಂತಕ್ಕ. ಮತ್ತೆ ಅಶ್ವಿನಿದು ಲಗ್ನ ಆಗಿಲ್ಲನ ಅಂತ ಆಕಿನೂ ಸುಟಿ ಮಾಡಳವ. ಇನ್ನೂ ನಮ್ಮ ಲಕ್ಷ್ಮಿ ಆದ್ರೆ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಸರ್ ಕಡೆ ಅದು ಕೇಳ್ಬೇಕು. ಲಕ್ಷ್ಮಿದೇನು ಹಾಕಿದೆ ಅಲ್ಲ, 1 ವಾರ ಆದರೂ ಸುಟಿ ಮಾಡ್ತಾಳ, 15 ದಿನ ಆದರೂ ಸುಟಿ ಮಾಡ್ತಾಳ. ಒಟ್ಟಿಗೆ ಸುಟಿ ಐತಿ. ನಾ ಹೇಳ್ದಾಗ ಬರುವಂತೀರಿ ಅಂದಾಳ. ಇನ್ನೂ ಮಟ್ಟ ಹೇಳಿಲ್ಲ. ಹಾಗಾಗಿ ನನಗೀಗ ಅದೊಂದು ಚಿಂತಿಲ್ಲ ನೋಡವ. ಹೌದಾ? ಪಗಾರ ಏನು ಕಟ್ ಮಾಡಿಕೊಡ್ತಾರಂತ ಏನು ಸೇರಿಸ್ಕೊಡ್ತಾರ? ನಾನು ಅದೇನು ಕೇಳಿಲ್ಲ ಶಾಂತಕ್ಕ. ನೋಡೋಣ ಹೆಂಗೆ ಕೊಡ್ತಾರೆ. ಕೊಡುವಲ್ರಕ್ಕ. ಕೊಟ್ಟಾಗ ಮಾತಾಡೋಣ. ಅಕಸ್ಮಾತ್ ಸೇರಿಸೇ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತೇನೆ. ಕಟ್ ಮಾಡಿ ಕೊಟ್ರೆ ಮತ್ತೇನು ಮಾಡೋಕ್ಕಾಕತ್ತೆ? ಅದಕ್ಕೂ ಸುಮ್ಮನೆ ಆಗಬೇಕು. ಇಲ್ಲ ಕಟ್ ಮಾಡಿ ಕೊಡಲ್ಲಂತೆ. ಮೊನ್ನೆ ನಮ್ಮಿದ್ರಿಗೆ ಮಾತಾಡಕತ್ತಿದ್ರು. ನಮ್ಮ ಕಮಲಾವತಿ ಐತಲ್ಲ, ಹೇಳಾಕತ್ತಿದ್ರು ಕಟ್ ಮಾಡಿಕೊಡು, ನೀನು ಇಷ್ಟು ದಿನ ಸುಟಿ ಮಾಡಿ ಅದು ಯಾಕೆ ಕೊಡ್ತಿ ಅಂತೇಳಿ. ಇಲ್ಲ, ನಾವು ಸುಟಿ ಮಾಡಿಸಿರೋದು, ಅವ್ರೇನು ಬಿಡ್ತೀನಿ ಅಂದಿದ್ದಿಲ್ಲ. ನಾವು ಬಿಡಿಸಿದಾಗ ಪಗಾರ ಸೇರಿಸೇ ಕೊಡ್ಬೇಕಾಕತ್ತಿ. ಯಾಕಂದ್ರೆ ಅವ್ರು ಬರಕ್ಕೆ ರೆಡಿ ಇರ್ತಾರೆ. ಈಗ ಅವರಾಗೆ ಬಿಟ್ಟಾಗ ನಾವು ಇನ್ನೂ ಕಟ್ ಮಾಡಿದ್ರೆ ಒಂದು ಲೆಕ್ಕ ನಡಿತೈತಿ. ಕಟ್ ಮಾಡಿ ಕೊಡೋಕ್ಕಾಗಲ್ಲ, ಕೊಡಲ್ಲ ಅಂತ ಈಕಿ ಯಾರೋ ಅಶ್ವಿನಿ ಅಂದ್ಲ. ಹೌದಾ? ಚಲೋ ಆತ್ ಬಿಡವ. ಕರೆನ ನನಗೆ ರೊಕ್ಕದ ಅವಶ್ಯಕತೆನೇ ಇತ್ತು. ಅಜ್ಜಿ, ನೀನು ಹಳೆಯ ಬಂದನಂತಲ್ಲ. ಏ ಲಕ್ಷ್ಮಿ, ಸುಮ್ನಿರ ಶಾಂತವ. ಏನದ ಹೇಳ ಲಕ್ಷ್ಮಿ, ಏನು ಹೇಳದು? ಯಾಳೆ ಬಂದನ? ಇರ್ಲಿ ಬಿಡವ, ಏನಾತ್ ಹೇಳಿದ್ರೆ. ಅಜ್ಜಿ ಏನು ಹುಡ್ಕೊಂಡು ಹೋಗತ್ತ ಅವ್ರನ್ನ? ಇಲ್ಲದಿಲ್ಲ, ಸುಮ್ನಿರ. ಅಜ್ಜಿ ನೀನು ಹಳೆ ಬಂದಾನಂತೆ. ಏನೇನಾಗೈತೆ ಗೊತ್ತಾ? ಇಷ್ಟೆಲ್ಲ ಆಗೈತಂತ. ಪವಿತ್ರಕ್ಕ ಇಷ್ಟೆಲ್ಲ ಬಂಗಾರ. ಹೌದಾ? ನನ್ನ ಕೈ ಸಿಗ್ಬೇಕಿತ್ತು, ಬೇಸಾಗಿತ್ತು ಅವನಿಗೆ. ಏನ ನನ್ನ ಜೀವನನೇ ತೆಗೆದಿಟ್ಟ. ನನ್ನ ಮಗಳ ಮ್ಯಾಗ ನನ್ನ ಗಂಡ ಅದು ಎಷ್ಟು ಪ್ರೀತಿ ಇಟ್ಕೊಂಡಿದ್ದ. ಈ ಭಾಡ್ಯ ಆಕಿನ ಓಡಿಸ್ಕೊಂಡು ಹೋಗಿ ನನ್ನ ಗಂಡ ಅಂತರೂ ಒಂಥರ ಮಗಳು ಹಿಂಗೆ ಮಾಡಿಬಿಟ್ಲಲ್ಲ ಅಂತೇಳಿ ಚಿಂತೆ ಹಚ್ಕೊಂಡೆ ಅರ್ಧ ಸತ್ತೋಗಿದ್ದು. ಎಷ್ಟು ಕೊರಗೆ ನಾನಂತೆ ನನಗೆ ಗೊತ್ತದ. ಏನ ನನ್ನ ಗಂಡನ ಸಾವಿಗೆ ಕಾರಣನೇ ಅವನು. ಅಲ್ಲ ಅತ್ಯಾರ, ಹೋಗಿ ಬಿಡಿ, ಸಮಾಧಾನ ಮಾಡ್ಕೊರಿ. ಯಾಕದೆಲ್ಲ ನೀವು ನೆನಪು ಮಾಡ್ಕೊಳಕತ್ತೀರಿ? ನೆನಪು ಎಲ್ಲಿ ಮಾಡ್ಕೊಳ್ಳೆ? ನೆನಪು ಮಾಡ್ಕೊಳಂಗ ಅವ್ರು ಮಾಡಾಕತ್ತಾರಲ್ಲ. ಆ ಭಾಡ್ಯಾಗ ಇಷ್ಟು ದಿನ ಇಲ್ಲದ ನನ್ನ ಮಗಳು ವಯಸ್ಸಿನಾಗ ಒಬ್ಬಂಟಾಗಿ ಜೀವನ ಕಳೆದಾತ. ಈಗ ಅದಕ್ಕೆ ಊರು ಭಾಡ್ಯಾಗ ಇವನ್ನೆಲ್ಲ ಕಳ್ಸ್ಯಾನ. ಆಕಿ ಪವಿತ್ರ ಇದನ್ನೆಲ್ಲ ಯಾಕೆ ಇಟ್ಕೊಂಡ್ಲಕ್ಕಿ? ತಡಿ, ಪವಿತ್ರ ಫೋನ್ ಹಚ್ಕೊಡು ಅವ್ನ ಮಕ್ಕಕ್ಕೆ ಹೋಗಿಲ್ಲ ವಾಪಸ್. ಅಲ್ಲ, ನಾನು ಏನು ಅವ್ನು ಚಪ್ಪಲಿ ಹೊಡಕಿಲ್ಲ. ಅವ್ನು ನನಗೆ ಕೈಗೆ ಸಿಗ್ಲೇವ. ಅವನು ಕೆರ್ಲೆ ಹೊಡೆದು ನನ್ನ ಮಗಳಿಗೆ ಯಾಕೆ ಅನ್ಯಾಯ ಮಾಡಿದೆ ಅಂತ ನಾ ಮಾತ್ರ ಕೇಳಾರ್ದ ಬಿಡದಲ್ಲ. ಕೊಳಪಟ್ಟಿ ಹಿಡಿದು ಎಳೆದು ಹೋಗೋದು ಪೊಲೀಸ್ ಸ್ಟೇಷನ್ಗೆ ಕೊಡ್ತೇನೆ. ಮತ್ತೆ ಅವ್ನು ನಂಗಲ್ಲ. ಅವ್ನ ನನ್ನ ಮಗಳನ್ನ ಆತ ನನ್ನ ಗಂಡಗೆ ಕಣ್ಣು ತಪ್ಪಿಸಿ ಇಡೀ ಮಂದಿ ಕಣ್ಣಾಗ ಮಣ್ಣು ತುಂಬಿ ಏನು ನನ್ನ ಮಗಳು ಕರ್ಕೊಂಡೋದ್ನಲ್ಲ, ಅದರಂತೆ ನ್ಯಾಯವಾಗಿ ಬಾಳೆ ಮಾಡಿದ್ನ ನೀವ? ಆಕಿನ ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತು ಇವನು? ಅಯ್ಯೋ ದೇವ್ರೆ, ನಮ್ಮ ಅತ್ತಿಗೆ ಇಷ್ಟು ಸಿಟ್ಟೈತಿ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡು. ಒಂದು ವೇಳೆ ಲಕ್ಷ್ಮಿಯರ್ ಮಾವನ ಇವ್ರ ಹಳೆ ಅಂತ ಗೊತ್ತಾದ್ರೆ ಮುಗಿದು ಹೋದ್ಕತಿ. ಅಯ್ಯೋ ದೇವ್ರೆ, ಇದು ಮಾತ್ರ ಯಾವ ಕಾಲಕ್ಕೂ ಗೊತ್ತಾಗ್ಬಾರ್ದಪ್ಪ. ಗೊತ್ತಾತಂದ್ರೆ ನನ್ನ ಮಗಳು ಬಾಳೆ ಹಾಳಾಕತಿ. ಶಾಂತಕ್ಕ, ಯಮ್ಮ ಹೋಗ್ಲಿ ಬಿಡ. ಈ ವಯಸ್ಸಿನಾಗ ಇಷ್ಟೊಂದು ಇದು ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಸಮಾಧಾನಾಗಿರು. ಸಮಾಧಾನವಾಗಿರ್ಬೇ. ಏನಾಗಲ್ಲ ತಗೋ. ದೇವ್ರ ಅದಾನ, ದೇವ್ರ ಕಾಯ್ತಾನ. ಚಿಂತೆ ಮಾಡಬೇಡ. ದೇವ್ರ ಕಾಯೋದು ತಟ್ಟಿಗೆ ಹೋಗ್ಲಿ. ನನ್ನ ಕೈ ಸಿಕ್ಕ್ರ ಅವನ್ನ ದೇವ್ರು ಉಳ್ಸೋದು ವಜ್ಜೈತಿ. ಸರಿ ಆತ್ ಬಿಡ್ರಿ, ಹೋಲೆ ತಗ. ಆಗೋಗಿದ್ದು ಅವ್ರಿ ಎಲ್ಲದನ ಏನೋ ಯಾರಿಗೆ ಗೊತ್ತ. ಹೋಲೆ ತಗ, ಹೋಲೆ ಅದು ಬಿಟ್ಬಿಟ್ರಿ. ಹೋಲಿ ಇದು ಅತ್ತೀರ, ಇದು ಮಧ್ಯಾಹ್ನದ ಅಡಿಗೆಗೆ ಏನು ಮಾಡಲಿ ಹೇಳ್ರಿ? ಅಲ್ಲ ಶಾಂತವ್ವ, ನಾ ಕೇಳೋದಾದ್ರೆ ಈ ದ್ರಾಕ್ಷಾಯಣಿಗೆ ಅವ ಬೆಟ್ಟಾಗಿದ್ನ ಹಂಗಾರ. ದ್ರಾಕ್ಷಾಯಣಿಗೊಂದು ಫೋನ್ ಹಚ್ಕೊಡು. ಆಗಲಿಂದ ಕೇಳಾತೀನಿ, ಯಾಕೆ ಹಚ್ಕೊಡುವಲ್ಲಿ ನೀನು? ನಾ ಮಾತಾಡ್ಬೇಕಿ ಜೋಡಿ, ಹಚ್ಕೊಡು ನೀ ಫೋನ್. ಅತ್ತೀರ, ಅದು ನನ್ನ ಫೋನ್ನೇ ರೊಕ್ಕಿಲ್ಲ. ಇದು ಇವ್ರು ಬರಲಿ, ಇವ್ರ ಫೋನ್ಲೇನೆ ಹಚ್ಚಂತ ತಗೋರಿ. ನಿನ್ನ ಫೋನ್ನಾಗ ಇಲ್ಲ ಅಂದ್ರೆ ಬಿಡು ಲಕ್ಷ್ಮಿ, ನಿನ್ನ ಫೋನ್ಲೆ ಹಚ್ಚೋಟ. ಏನು ಹಚ್ಚು? ಹ್ಞೂ ಅಮ್ಮ, ಹಚ್ಕೊಡ್ತೇನೆ. ಯೋ ದೇವ್ರೆ, ಏನು ಆಗೋಗಿದ್ ವಿಚಾರಕ್ಕೆ ಬರ್ತೀರಿ ನೀವು? ಪಾರ್ವತಿ, ಲಕ್ಷ್ಮಿಗೆ ನಿಮ್ಮಿಬ್ಬರಿಗೂ ಬುದ್ಧಿ ಇಲ್ಲ ನೋಡಿ, ನಿಮ್ಗೆ ಗೊತ್ತಾಗ. ಅಲ್ಲ, ಈ ಲಕ್ಷ್ಮಿಗಂತರೂ ಇನ್ನೂ ಯಾವಾಗಂತ ನಾನು ಸೂಕ್ಷ್ಮ ತಿಳ್ಕೊಳ್ಳೋದು. ಅಲ್ಲ, ಮದುವೆ ಆಗಿ ಮತ್ತೊಂದು ಮನೆಗೆ ಹೋದ್ರು ಯಾವ ವಿಚಾರ ಯಾರ ಮುಂದೆ ಹೇಳ್ಬೇಕು ಬಿಡ್ಬೇಕು ಅನ್ನೋ ಅಷ್ಟು ಇದು ಇಲ್ಲ ತಗ. ನನ್ನ ಮಗಳ ಜೋಡಿ ಮಾತಾಡಿದ್ರೆ ನಿನಗೇನು ತ್ರಾಸ ಶಾಂತವ? ಹಂಗೆ ಮಾಡಕತ್ತಿ ಸುಮ್ಮನಿರು. ನಿಮ್ಗೆ ಇನ್ನೊಂದು ವಿಚಾರ ಹೇಳೋದು ಮರ್ತೆ ನೋಡಿ ನಾನು. ಯಮ್ಮ, ಅದೇನು ಗೊತ್ತನ, ನಿನ್ನೇನೆ ಮೊನ್ನೆ ಕೇಳಿ ಒಳಗೆ ನಮ್ಮ ಪಾರ್ವತಿ ಗತೆನ ಸೇಮ್ ಒಬ್ಬಕ್ಕೆ ಯಾವ್ದೋ ಹೆಣ್ಮಗಳು 3 ಮಕ್ಳಿಗೆ ಒಮ್ಮೆ ಡೆಲಿವರಿ ಆಗೈತಂತ. 3 ಮಕ್ಳು ಒಮ್ಮೆ ಹುಟ್ಟ್ಯಾವಂತ. 3 ಹುಟ್ಲಿ 6 ಹುಟ್ಲಿ, ಸರಿ ತಗ 10 ಗಡಿ ನಾವೇನಾರ ನಮಗೆ. ಲಕ್ಷ್ಮಿ ಎಟ್ಟತ್ ಮಾಡ್ತೀಯ ಫೋನ್ ತರಕ? ಅಯ್ಯೋ ದೇವ್ರೆ, ಮೈಯಾಗ ದೇವ್ರು ಬಂದಂಗೆ ಆಗೈತೆ ನಿಮ್ಮ ಅತ್ತಿಗೆ ಶಾಂತಕ. ಅಲ್ಲ ಅತ್ತಿಯರ, ಹೋಗ್ಲಿ ಬಿಡ್ರಿ. ಈಗ ಪಾಪ ಆಕಿಗೆ ಭೇಟಿ ಆಗ್ಯಾರೋ ಇಲ್ಲೋ ಯಾರಿಗೆ ಗೊತ್ತು. ಈಗ ನೀವು ಫೋನ್ ಹಚ್ಚಿ ಆಕಿ ಮತ್ತೆ ಗಂಡನ ನೆನೆಸ್ಕೊಂಡು ಆಳೋದು ಮಾಡೋದು, ಅಥವಾ ನೀವು ಏನಾರ ಒಂದು ಕೌಬೋ ಬೈಯೋದು ಯಾಕೆ ಬೇಕಂತ ಬಿಟ್ಬಿಡ್ರಿ. ಹೋಗ್ಲಿ,
ಮರ್ತು ವಿಚಾರನ ಅತಿಯಾಗಿ ಕೆಬರ್ಬಾರ್ದು. ಈಗ ಅಲ್ಲೇ ಅದಾಳಕಿ, ನೀವು ಫೋನ್ನೇ ಮಾತಾಡಿದ್ರೆ ಆಕಿಗೆ ಬೇಜಾರಾಗಲ್ಲನ. ನಾಳೆ ನಾಡ್ದು ಆಕಿಗೆ ಬೇಕಾದ್ರೆ ಫೋನ್ ಹಚ್ಚಿ ಒಂದು ತಾಸು ಬಂದು ಹೋಗ ನಾನು ಬರ್ಲಿ. ಎದ್ರ ಬದ್ರ ಕುಂತಿ ಮಾತಾಡ್ರಿ, ಅದ್ರಾಗ ಏನೈತಿ. ಫೋನ್ ಹಚ್ಚಿ ಯಾಕೆ ಒದರಾಡ್ತೀರಿ? ನೀ ಹೇಳೋದು ಬರಬ್ಬರಿನೇ ಆತು. ಫೋನ್ ಹಚ್ಚಿ ಹಂಗೆ ಊರಿಗೆ ಬಂದು ಹೋಗಂತ ಹೇಳ್ತಂತು. ನಾ ಏನು ಮಾತಾಡಲ್ಲ. ಅದಾದ್ರೆ ಆಮೇಲೆ ಹಚ್ಚನ್ ತಗೋರಿ. ಅಮ್ಮ ನನ್ನ ಫೋನೇ ಚಾರ್ಜ್ ಇಲ್ಲ. 3 ಹೊತ್ತು ಆ ಫೋನ್ ಹಿಚ್ಚಕ್ತಾನೇ ಇರ್ತೀರಿ. ಆ ಚಾರ್ಜ್ ಗಿಡಕ್ಕೆ ಎಲ್ಲಿಂದ ಪುರ್ಸತ್ ಸಿಗ್ಬೇಕು? ಆ ಫೋನ್ ಸತ್ತು ಬಿದ್ರು ಅದನ್ನ ದೌಡ್ ಒಯ್ದು ಅದ್ರ ಮುಕ್ಕಳಾಗ ಪಿನ್ನ ಚುಚ್ಚೋದಿಲ್ಲ. ಆ ಐಸಿಯುದಾಗ ಇಟ್ಟಿರೋ ಪೇಷಂಟ್ನಂಗೆ ಅಟ್ಟಿ ಹೂ ಅಂತಿರ್ತೈತಿ. ಅದಕ್ಕೊಂದು ನಮನಿ ವೈಯರ್ ಸಿಗಿಸಿ ಅಲ್ಲೇ ಆ ಕರೆಂಟ್ನಾಗ ನೋಡ್ತಿರ್ತೀರಿ ಹಿಂಗೆ ಏನೋ ಅಂತೇಳಿ. ಆ ಫೋನ್ ಸಿಕ್ಕಾವ ಏನೋ ನಿಮ್ಮ ಕೈಗೆ. ಆಮ್ಯಾಗ ನಿಮ್ಮ ಅತ್ತಿಗೆ ಫೋನ್ ಹಚ್ಚಿ ಬಂದು ಹೋಗಂತ ಹೇಳಕಿ. ಹಾಂ ಬರ್ತೀನಿ ಅಂದಿದ್ರಿ, ಬರಲೇ ಇಲ್ಲ. ಯಾಕ್ರಿ? ಅಯ್ಯೋ ಅದೇನಾಗ್ಬಿಟ್ಟತಿ, ನನ್ನ ಹೆಂಡತಿ ಎಲ್ಲೊಂಟಿ ಒಂದೇ ಸಮನೆ ಏನು ಮಾಡಲಿ ಹೇಳು. ಹಾಗಾಗಿ ಬರೋಕ್ಕಾಗಲೇ ಇಲ್ಲ. ಅದ್ರಾಗೂ ಅದು ಯಾವ್ದಾಗ ಹೇಳ್ತಾರೆ ಏನೇನ ತೊಗೊಳಕ್ಕೆ ಇಲ್ಲಿಗೆ ಬರಾಕತ್ತಾರಂತೆ. ಅವ್ರ ಜೋಡಿ ನಾನು ಬರಾಕತ್ತೀನಿ, ನೀವು ಅಂಗಡಿಯಾಗಿಲ್ಲ ಅಂದ್ರೆ ನಂಗೆ ಸರಿ ಹೋಗಲ್ಲ, ಇರ್ರಿ ಅಂತ ಒಂದೇ ಸಮನೆ ಒಟ ಹಚ್ಚಿಲ್ಲ. ನಾನೊಬ್ಬ ಡಾಕ್ಟ್ರು, ಇದು ನನ್ನ ಫ್ರೆಂಡನ್ನ ನೋಡ್ಬೇಕು ಹಂಗೆ ಹಿಂಗೆ ಅಂದೆ. ನಾನು ಬರ್ತೀನಿ ನೋಡ್ರಿ, ಅದು ಯಾವ ಫ್ರೆಂಡ್ ನೋಡ್ತೀನಿ ನಾನು ಅಂತ ಅಂದ್ಲು. ಹಾಗಾಗಿ ಬರಲಿಲ್ಲ ಇವತ್ತು. ನಾಳೆ ಬರ್ತೀನಿ. ಏನು ಬಂದು ನಿನ್ನ ಹತ್ರ ಸ್ವಲ್ಪ ಮಾತಾಡೋದೈತಿ, ಮಾತಾಡ್ತೀನಿ. ಓ ಹೌದಾ, ಸರಿ ಆಯ್ತು. ಹಂಗಾರ ಹಾಗೆ ಮಾಡಿರಿ. ಏನು ಮತ್ತು ಅವ್ರು ಏನಾರ ಕೆಲಸ ಐತಿ ಅಂದ್ರೆ ಅಷ್ಟು ಮಿಕ್ಕಿ ಅಂತೂ ಮಿಕ್ಕಿ ಅವ್ರ ಮಾತು ಮಿಕ್ಕಿ ಬರಕ್ಕೆ ಹೋಗ್ಬೇಡ್ರಿ. ಏನು ನಡಿತೈತಿ, ನಂಗೆ ಫೋನ್ಯಾಗಾರ ಇಷ್ಟು ಮಾತಾಡ್ತಿರಲ್ಲ ಅಷ್ಟೇ ಸಾಕು, ನಂಗೆ ಖುಷಿ ಆಕೈತಿ. ಮತ್ತು ಅವ್ರ ಮಾತು ಮಿಕ್ಕಿ ಬರೋದು, ಅವ್ರು ಏನಾಯ್ತು ಅಂತ ಕೇಳೋದು, ಜಗಳ ಮಾಡೋದು, ಯಾರು ಏನು ಎತ್ತ ಅಂತ ವಿಚಾರಿಸೋದು, ಸುಮ್ಮನೆ ಈ ಸತ್ಯ ಹೊರಗೆ ಬರೋದು ನಂಗೆ ಯಾವುದೂ ಇಷ್ಟ ಇಲ್ಲ. ಪಾಪ ನಮ್ಮ ಅಣ್ಣನ ಮಗಳು ಲಕ್ಷ್ಮಿಗೆ ಮತ್ತು ತೊಂದರೆ ಆಕತಿ. ಅದಕ್ಕೆ ಅರ್ಥ ಮಾಡ್ಕೊರಿ. ಲಕ್ಷ್ಮಿ ಹಿಂಗೆ ಅಂತ ಸುದ್ದಿ ಗೊತ್ತಾತಂದ್ರೆ ನಿಮ್ಮ ಹೆಂಡತಿ ಸುಮ್ಮನೆ ಇರ್ತಾಳನ, ಮತ್ತು ಜಗಳ ಮಾಡ್ಕೊಂಡು ನಿಂದಿರ್ತಾಳೆ. ಯಾಕೆ ಸುಮ್ಮನೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬೇಕು? ಅದ್ರ ಸಂಬಂಧ ಆತ ನೀ ಹೇಳೋದು ನಂಗೆ ಅರ್ಥ ಆಕತಿ. ಸರಿ ಇರ್ತು. ನಾನು ಏನು ಅವು ಆಕಿ ಮಾತು ಮಿಕ್ಕಿ ಬರೋದಿಲ್ಲ, ನೀ ತ್ರಾಸ ತೊಬೇಡ. ಆಯ್ತು, ಇಡ್ಲಾ ರೀ? ಆಯಿತು ಇಡು. ಮತ್ತು ಆಮೇಲೆ ಹಚ್ತೇನೆ ನನ್ನ ಫೋನ್. ಬಂದು ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡೋದೇ ಐತೆ ನಂದು, ಮಾತಾಡ್ತೀನಿ. ಏನು ಹೇಳ್ರಿ ಫೋನ್ಯಾಗ? ಇಲ್ಲ ಇದ್ರ ಬದ್ರನೇ ಮಾತಾಡ್ತೀನಿ. ಅದು ಯಾಕೆ ಫೋನ್ಯಾಗ ಸರಿಯಾಗಲ್ಲ, ಅದಕ್ಕೆ ನನಗೂ ಇಲ್ಲಿ ಕೆಲಸ ಅದಾವು. ನಾನು ನಾಳೆ ಬರ್ತೀನಿ ತಗೋ, ಎಷ್ಟೊತ್ತಿದ್ರ? ಆಯ್ತು.